ಸುಮ್ಮನೆ ನಂಗೆ ನಿಮ್ದೇ ಗಿರಕ್ ಬಿಡಮ್ಮ ನೀನು ಅವ್ರ ಹೆಸರು ಇದೆ ಗೀತಾ ಎನ್ ಅಂತ. ಇದೇನು ಒಳ್ಳೆ ಪ್ರೈವೇಟ್ ಥಿಯೇಟರ್ ಥರ ಇದೆ. ನೀರಲ್ಲಿದೆ ಅಂತ ಹುಡುಕ್ತಾ ಇದ್ದೆ, ಬಟ್ ಲಾಸ್ಟ್ ಟೈಮ್ ನಾನು ಹೋಗಿದ್ದಕ್ಕೆ ನಂಗೆ ಗೊತ್ತು ಇದ್ರಲ್ಲಿ ನೀರು ಬರುತ್ತೆ ಅಂತ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನಾವು ಡೆಲ್ಲಿಗೆ ಬಂದು ರೀಚ್ ಆಗಿ ಗೂಗಲ್ ಆಫೀಸ್ಗೆ ಬಂದು ರೀಚ್ ಆಗಿದ್ವಿ. ಇವಾಗ ನಾನು ಇವೆಂಟ್ನ ಕವರ್ ಮಾಡ್ತೀನಿ. ಐ ಮೀನ್ ಗೂಗಲ್ ಆಫೀಸಲ್ಲಿ ಈ ಒಂದು ಇವೆಂಟ್ ಹೇಗಿರುತ್ತೆ ಅಂತ ಇವಾಗ ನೋಡೋಣ. ಬಿಂದು ಎಸ್ನ ಬಿಂದು ಸಿಂಗ್ ಮಾಡಿಬಿಟ್ಟವ್ರೆ. ನಾನು ಅದಕ್ಕೆ INGH ಅಳಿಸ್ಬಿಟ್ಟಿದ್ದೀನಿ ಇಲ್ಲಿಂದ. ನಿಮ್ಮನ್ನ ತೋರಿಸ್ತೀನಿ. ನೋಡಿ ಎಸ್ ಬಿಂದು ಎಸ್ನ ಬಿಂದು ಸಿಂಗ್ ಮಾಡಿಬಿಟ್ಟವ್ರೆ. ನಾನು ಅದಕ್ಕೆ INGH ಅಳಿಸ್ಬಿಟ್ಟಿದ್ದೀನಿ ಇಲ್ಲಿಂದ. ನಿಮ್ಮನ್ನ ತೋರಿಸ್ತೀನಿ. ಟೈಮ್ ಯೂಟ್ಯೂಬ್ ಇವೆಂಟ್ ಬರೋಕ್ಕಾಗಲಿಲ್ಲ ಅಂತ ನಮ್ಮಮ್ಮ ಬೇಜಾರು ಮಾಡ್ಕೊತಿದ್ರು. ನೋಡಿ ಈ ಸಲ ಅವ್ರ ಹೆಸರು ಇದೆ ಗೀತಾ ಎನ್ ಅಂತ. ವಿ ಹ್ಯಾವ್ ಗಾಟ್ ದ ಪಾಂಚ್ ಫಸ್ಟ್ ಗೈಡ್ ತಮಿಳ್ ನೀವು ಬ್ಯಾಂಗ್ಳೂರ್ಲಿಂದ. ಫಸ್ಟ್ ಥಿಂಗ್ ಫಸ್ಟ್ ಗೈಸ್, ನಾವು ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಫ್ಯಾನ್ಸಿ ಇದೆ. ಟೋಕ್ಲಾ ಚಾಕ್ಲೇಟ್ ಎಕ್ಲೇರ್ ಇಲ್ಲ, ಅಲ್ಲಿ ನೋಡೋಣ ನಡೀರಿ. ಕುಕೀಸ್, ಸೇಮ್ ಬ್ರೇಕ್ಫಾಸ್ಟ್ ಇಲ್ಲೂ, ಬಟ್ ಇಲ್ಲಿ ಚಾಕ್ಲೇಟ್ ಎಕ್ಲೇರ್ ಎಲ್ಲನೂ ಇದೆ. ಲೆಟ್ಸ್ ಈಟ್. ನೀರಲ್ಲಿದೆ ಅಂತ ಹುಡುಕ್ತಾ ಇದ್ದೆ, ಬಟ್ ಲಾಸ್ಟ್ ಟೈಮ್ ನಾನು ಹೋಗಿದ್ದಕ್ಕೆ ನಂಗೆ ಗೊತ್ತು ಇದ್ರಲ್ಲಿ ನೀರು ಬರುತ್ತೆ ಅಂತ. ಕಪ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ರೆ ಇಲ್ಲಿದೆ. ಐ ಲವ್ ದಿಸ್. ಹೆಂಗಿರುತ್ತೆ ನೋಡೋಣ ಗೈಸ್ ಗೂಗಲ್ ಆಫೀಸಲ್ಲಿ. ಓಹೋ, ನಮ್ಮಮ್ಮ ವಾವ್ ಅಂದ್ಬಿಟ್ರು. ಏನು ಒಳ್ಳೆ 5 ಸ್ಟಾರ್ ಹೋಟೆಲ್ ಥರ ಆಯ್ತಲ್ವಾ? ಎಲ್ಲಿರ್ಬೋದು ಹೇಳು ಗೈಸ್. ನಮ್ಮ ಮಮ್ಮಿಗೆ ಟೀ ಕುಡ್ದಿದ್ದು ಸಮಾಧಾನ ಆಗಿಲ್ಲ, ಅದಕ್ಕೆ ಕಾಫಿ ಕುಡಿಬೇಕು. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿರುತ್ತೆ. ಟ್ರೈ ಮಾಡು, ಹೋಗ್ಲಿ, ಚೆನ್ನಾಗಿರುತ್ತೆ. ಕ್ಯಾಪಚಿನೋ ಇಲ್ಲೇ ಇಟ್ಟು ಕೆಳಗಡೆ ಸ್ವಲ್ಪ ಕ್ಲಿಕ್ ಮಾಡೋದು, ಮೇಲೆ 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 ಇರಿ, ಅದೇ ಆಗುತ್ತೆ. ಹಾಲು ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ? ನೀನು ಸ್ವಲ್ಪ ಸಾಕು. ಇದೇನು ಹಾಲೇ ಬರ್ತೈತೆ ಬರೀ, ಇವಾಗ ಕಾಫಿ ಬರುತ್ತೆ. ಗೈಸ್ ಇಲ್ಲಿ ನಂಬಲ್ಲ ನೀವು, ಮಮ್ಮಿ ಎಲ್ಲರ ಕೈಲೂ ಫೋನು ಅಲ್ವಾ, ಎಲ್ಲರೂ ಬ್ಲಾಗ್ ಮಾಡ್ತವ್ರೆ. ಅದು ನೆಕ್ಸ್ಟ್ ಲೆವೆಲ್ ಅಪ್ಡೇಟಿಂಗ್ ಬ್ಲಾಗು. ಹಾಂ, ಆ ಕಡೆ ನಾವೇ ಹಾಕೋಬೇಕು ಶುಗರು. ಕುಡಿದು ನೋಡು. ನನಗೆ ಫೋಮ್ ಜಾಸ್ತಿ ಇರುತ್ತೆ. ಹೇಳಿಲ್ವಾ? ಚೆನ್ನಾಯ್ತಾ? ನೋಡಿ ಗೈಸ್, ಎಲ್ಲರ ಕೈಯಲ್ಲೂ ಫೋನು. ಅಲ್ಲೆಲ್ಲ ಸ್ವಲ್ಪ ಗೇಮ್ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ತಿಂತಾನೆ ಇದ್ದೀವಿ ಇನ್ನು. ಅಯ್ಯೋ, ನನಗೆ ಸೌಂಡ್ ಭಯ ಆಗ್ತಾ ಇದೆ. ಹಾಂ, ನನ್ನ ಥರ ಡ್ರೆಸ್ ಅಂತ ನಮ್ಮಮ್ಮ ನೋಡಿದಾಗೆಲ್ಲ ಇದನ್ನು ಹೇಳ್ತಾನೆ. ಅವ್ರು ಏನು ಮಾಡಲಿ ನಾನು ಹೇಳು. ಇವಾಗ ಐ ಥಿಂಕ್ ಏನೋ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ರೂಮ್ಗೆ ಹೋಗಿ ಅಂದರು. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಇದೇನು ಒಳ್ಳೆ ಪ್ರೈವೇಟ್ ಥಿಯೇಟರ್ ಥರ ಇದೆ. ಮುಂದೆ ಕುತ್ಕೊಳ್ಳೋಣ ಬಾ. ಮ್ಯೂಸಿಕ್ ಕೇಳಿಸ್ತಾ ಇದೆ, ಅದೇನು ಕಾಪಿರೈಟ್ ಬೀಳ್ತಾ ಏನಂತ ಗೊತ್ತಿಲ್ಲ. ಅವ್ರಿಗೆ ಆಫ್ ಮಾಡಬೇಕು. ಪಾಯಿಂಟ್ ನೋಡಿ ಗೈಸ್. ಸೊ ಇಲ್ಲಿ ನಮ್ಮ ಮಮ್ಮಿ, ಇವ್ರ ಹೆಸರು ಮುಸ್ಕಾನ್ ಅಂತ. MPC ಅದಾದಮೇಲೆ ಇವಾಗ ನಾವು ಫ್ರಂಟ್ ಸೀಟಲ್ಲೇ ಕುತ್ಕೊಬಿಡ್ತೀವಿ. ನಾವು ಫ್ರಂಟ್ ರೋನಲ್ಲಿ ಕ್ರಿಯೇಟರ್ ಕಲೆಕ್ಟಿವ್ ಇವೆಂಟ್ ನಾವು ಬೆಂಗಳೂರಲ್ಲಿ ಅಟೆಂಡ್ ಮಾಡಿದ್ನಲ್ಲ, ಇಷ್ಟು ದೊಡ್ಡ ಸ್ಟೇಜ್ ಇರಲಿಲ್ಲ. ಇದರಲ್ಲಿ ಅರ್ಧ ಆಯ್ತು ಅಷ್ಟೇ. ಇದು ಸಕ್ಕ ದೊಡ್ಡದಾಗಿದೆ ಸ್ಟೇಜ್. ನಂಗೆ ಇವಾಗ ಎಕ್ಸೈಟಿಂಗ್ ಆಗಿದೆ, ಏನೇನು ಹೇಳ್ತಾರೆ ಅಂತ. कैसे बताए वही ओपोनेंट है. So for those of you who don't know me, my name is Ishita. I'm a partner manager
at YouTube. I have with me today my colleague Nikhil and ಇವ್ರು ಯಾರು ಅನ್ನೋದಾದರೆ ಇವ್ರ ಹೆಸರು ಇಶಿತಾ ಅಂತ. ಸೊ ಇವರು ಬಂದುಬಿಟ್ಟು ಯೂಟ್ಯೂಬ್ನ ಎಂಪ್ಲಾಯ್ ಆ್ಯಂಡ್ ನಮ್ಮ ಮ್ಯಾನೇಜರ್. ಸೊ ನಮ್ಮ ಎಲ್ಲರ ಅಕೌಂಟ್ನು ಇವರೇ ಹ್ಯಾಂಡಲ್ ಮಾಡೋದು. ಆ್ಯಂಡ್ 8 ವೀಕ್ಸ್ ಪ್ರೋಗ್ರಾಮ್ ಏನಿತ್ತು ವರ್ಟಿಕಲ್ ಲೈವ್ದು ಇವರೇ ಅದನ್ನು ಲೀಡ್ ಮಾಡಿದ್ದು. ಆ್ಯಂಡ್ ಇವ್ರ ಕಡೆಯಿಂದಲೇ ನಮಗೆಲ್ಲ ಕಮ್ಯುನಿಕೇಷನ್ಸ್ ಬರ್ತಾಯಿತ್ತು. ಆ್ಯಂಡ್ ಇವಾಗಲೂ ಅಷ್ಟೇ ನಮಗೆ ಚಾನಲ್ ರಿಲೇಟೆಡ್ ಅಂದರೆ ನಮ್ಮ ಚಾನಲ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಇವರೇ ನಮಗೆ ಕ್ಲಿಯರ್ ಮಾಡೋದು. ಸೊ ಶೀ ಈಸ್ ಆರ್ ಯೂಟ್ಯೂಬ್ ಮ್ಯಾನೇಜರ್. ಓಕೆ ಗೈಸ್, ನಾವು ಆನ್ ಸ್ಟೇಜ್ ಇದ್ದೀವಿ. ಬಟ್ ನಮ್ಮ ಮುಂದೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಏನೇನಿದೆ ಊಟ ಅಂತ ತೋರಿಸ್ತಾ ಇದ್ದೀನಿ. ಕ್ರೀಮ್ ಆಫ್ ಚಿಕನ್ ತಿಂದೇ ಇರೋ ದಿನನೇ ಯಾಕೆ ಮಾಡ್ತಾರೋ. ಸೀರಿಯಲ್ ವೀಟ್ ಮಿಲ್ಕ್ ಸೂಪ್ ಅಂತೆ. ಎಡಸಿ ಲುಕ್ಸ್ ಸೋ ಗುಡ್ ಗೈಸ್. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದು ನೋಡ್ತಾ ಇದ್ದರೆ ನಾನು ತಿಂದ್ಬಿಡ್ತೀನಿ ಅನಿಸುತ್ತೆ. ಕಾರ್ನ್ ಪೆಪ್ಪರ್ಸ್ ಇದೆ, ಏನೋ ಬೀಟ್ರೂಟ್ ಇದೆ. 3 ಲೊಕೇಶನ್ಸಲ್ಲಿ ಇಟ್ಟಿದ್ದಾರೆ. ಆ ಕಡೆನೂ ಇದೆ, ಅದನ್ನು ತೋರಿಸ್ತೀನಿ. ಅದು ಬುದ್ಧಿವಂತ ದರ್ಶನ. ತಿನ್ನೋಕ್ಕೆ ಮುಂಚೆ ವೀಡಿಯೋ ಮಾಡ್ತಾರೆ. ನಾನು ತಿಂದ್ಬಿಟ್ಟೆ. ಚೆನ್ನಾಯ್ತಾ? ಭರ್ಜರಿ ಭೋಜನ ಅಂದ್ಕೊಳ್ಳಿ. ಚೆನ್ನಾಯ್ತಾ? on what your activity is for the day. आपका जॉब है कि गेम आप मास्टर्स एक जीते तो अपने टीम मेंबर्स को होगा, ठीक है। जहाँ जो भी मतलब ये आपका अलग टीम के साथ अगेंस्ट अ मेंबर ऑफ अनदर टीम, ठीक है। अच्छा, वो जिता रहे हैं। ನಾವು ಫಸ್ಟ್ ಗೇಮ್ ಆಡಬೇಕಾಗಿತ್ತು. ನಾನು ಈ ಥರ ಲೈವ್ ಹೋಗಬೇಕಾಗಿತ್ತು. ಹೋಗಿ ಅದು ನೀನು ಆಗಿದ್ದೀವಿ. ಇವಾಗ ಸೆಕೆಂಡ್ ಗೇಮು ಓಪೋನೆಂಟ್ ಟೀಮ್ ಜೊತೆ ಇವಾಗ ಆಡ್ತಾ ಇದ್ದೀವಿ ನಾವು. ಸೆಕೆಂಡ್ ಗೇಮ್ ಒಂಥರ ಚೆನ್ನಾಗಿದೆ. ಇದು ಒಳ್ಳೆ ಕನ್ನಡದಲ್ಲಿ ಬ್ಲಾಗ್ ಮಾಡೋದು ಗೈಸ್. ಇವಾಗ ಒಂದ್ಸಲ ಆಡಿದ್ರು ಇವರು, ನನ್ನ ಟೀಮ್ ಅವರು ಮತ್ತು ಇನ್ನೊಂದು ಆಪೋಸಿಟ್ ಟೀಮ್ ಅವರು ವಿನ್ ಆಗಲಿಲ್ಲ. ಸೊ ಸೆಕೆಂಡ್ ಟೈಮ್ ಆಡ್ತಾ ಇದ್ದಾರೆ ಇವರು. ಐ ಹೋಪ್ ದೇ ವಿನ್ ಗೈಸ್. हाथ डाल दो नहीं नहीं वो बोलेंगे. गो दीपक गो. फाइनली पिंक टीम मेरे से आ जाओ भाई, वीडियो को जीत गए हम. ನಾನು ಗೇಮ್ ಆಡೋದ್ರಲ್ಲಿ ಬಿಸಿ ಇದ್ರೆ ನಮ್ಮ ಮಮ್ಮಿ ನೋಡಿ ಗೈಸ್ ಪಾಪ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಾರೆ. ಯಾಕೆ ಸುಸ್ತಾಯ್ತಾ ಗೈಸ್? ನಾವು ಗೆಸ್ಟ್ ದ ಪ್ಯಾಟ್ರನ್ ಹೆಂಗೆ ಗೆದ್ವಿ ಅಂತ ಹೇಳಿದ್ರೆ ನೀವು ನಂಬಲ್ಲ. ಇಲ್ಲಿ ಯಾರಿಗೂ ಕನ್ನಡ ಬರಲ್ವಲ್ಲ. ಸೊ ನಾನು ನನ್ನ ಟೀಮಲ್ಲಿ ಆಡ್ತಾ ಇದ್ದಂಥ ಹುಡುಗಿರಿಗೆ ಕನ್ನಡದಲ್ಲಿ ಆ ಕಲರ್ಗೆ ಏನು ಹೇಳ್ತಾರೆ ಅಂತ ಹೇಳ್ಕೊಟ್ಟೆ ಆಯಿತಾ. ನಾನು ಹಿಂದೆಗಡೆಯಿಂದ ಲೈವಲ್ಲಿ ಅವ್ರು ಲೈವಲ್ಲಿ ಮಾತಾಡೋ ಥರ ನಾನು ಅವ್ಳಿಗೆ ಹೇಳ್ತಾ ಇದ್ದೆ, ಕಮೆಂಟ್ರಿ ಕೊಡೋ ಥರ. ಹಸಿರು ಮೇಲೆ, ಕೆಂಪು ಕೆಳಗೆ, ನೀಲಿ ಮಧ್ಯದಲ್ಲಿ ಅಂತ ಅದನ್ನು ಕ್ಯಾಚ್ ಮಾಡ್ಕೊಂಡು ಅವ್ಳು ಕರೆಕ್ಟಾಗಿ ಇಟ್ಬಿಟ್ಲು. ಯಾರು ಗೆದ್ದಿಲ್ಲ ಆ ಗೇಮ್ನ, ನಾವು ಗೆದ್ಬಿಟ್ಟು ನಂಗೆ ಫುಲ್ ಖುಷಿ ಆಗೋಯ್ತು. ನಾವು ಇಷ್ಟು ಕಷ್ಟಪಟ್ಟು ಆಡ್ತಾಯಿದ್ದೀವಿ. ಐ ಹೋಪ್ ನಮ್ಮ ಟೀಮ್ ವಿನ್ ಆಗುತ್ತೆ ಅಂತ. ಇವಾಗ ಬಾಲಿಂಗ್ ಪಿನ್ ಏನಿದೆ ಅದು ಒಂದು ಬಾಕಿ ಇದೆ. ಅದು ಗೆದ್ಬಿಟ್ರೆ ನಾವೇ ಫಸ್ಟ್ ಗೆಲ್ತೀವಿ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಬಟ್ ಸಖತ್ ಎಕ್ಸೈಟಿಂಗ್ ಆಗಿದೆ ಗೇಮ್ ಅಂತೂ. ನಮ್ಮ ಮಮ್ಮಿ ನಾನಿಂದ ಸುತ್ತಿ ಪಾಪ ಸುಸ್ತಾಗಿ ಕುತ್ಕೊಂಡ್ಬಿಟ್ಟವ್ರೆ. ಎನಿವೇಸ್ ಹೋಪ್ಫುಲಿ ಏನಾಗುತ್ತೆ ನೋಡೋಣ. ಇನ್ನು ನಮ್ಮ ಹತ್ರ 20 ಮಿನಿಟ್ಸ್ ಅಷ್ಟೇ ಇರೋದು, ಅಷ್ಟೊಂದು ಗೆಲ್ಬೇಕು. ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ಏನು ಗುರು ಯಾರೂ ಗೊತ್ತಿಲ್ಲ ಇವತ್ತಿನ ಹೆಂಗಿರುತ್ತೆ ಅಂತಲೇ ನಂಗೆ ಫುಲ್ ಡೌಟ್ಫುಲ್ ಆಗಿದೆ. ಬಟ್ ಒನ್ಸ್ ಈ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅದು ಹೆಂಗೆ ನಾನು ನನ್ನ ಟೀಮ್ ಜೊತೆ ಮಿಂಗಲ್ ಆದೆ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಎವ್ರಿಬಡಿ. ಎಲ್ಲರ ಹತ್ರ ಮಾತಾಡ್ಕೊಂಡು ಆಟಾಡಿಕೊಂಡು. ಆ್ಯಂಡ್ ನಮಗೆ ಒಬ್ಬರು ಗೇಮ್ ಮಾಸ್ಟರ್ ಅಂತ ಕೊಟ್ಟಿದ್ರು. ಅವರು ಬಂದುಬಿಟ್ಟು ಟ್ರ್ಯಾಕ್ ಮಾಡ್ತಾರೆ ನಾವು ಏನೇನು ಗೇಮ್ಸ್ ಆಡ್ತಾ ಇದ್ದೀವಿ ಅಂತ, ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ ನೋಡ್ಕೊಳ್ಳೋಕ್ಕೆ. ಅವ್ರ ಜೊತೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೆ. ನೆಕ್ಸ್ಟ್ ಈ ಗೇಮ್ ಆಡೋದ, ಇನ್ನು ಯಾವ್ದು ಉಳಿದಿದೆ, ಇಲ್ಲಿ ಯಾರು ನಡೆಸಲಿ, ಅಲ್ಲಿ ಯಾರು ನಡೆಸಲಿ, ಆ ಥರ ಫುಲ್ ನಾನು ಇನ್ವಾಲ್ವ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿಬಿಟ್ಟು ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ನಾನು ಗೂಗಲ್ ಇವೆಂಟಲ್ಲಿ ಇದ್ದೀನಿ ಅಂತ. ಆ್ಯಂಡ್ ಐ ಬಿಕೇಮ್ ಸೋ ಸ್ಪೋರ್ಟಿವ್ ಆ್ಯಂಡ್ ಎಂತೂಸಿಯಾಸ್ಟಿಕ್ ಅಂತಂದರೆ ಗೆಲ್ಲಬೇಕು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಗುರು, ಗೆಲ್ಲಬೇಕಷ್ಟೇ ಆ ಥರ ಆಗಿಬಿಟ್ಟಿದ್ದೆ ನಾನು. ಆ್ಯಂಡ್ ಐ ವಾಸ್ ಜಸ್ಟ್ ಎವ್ರಿವೇರ್ ಗೊತ್ತಾ. ಎಲ್ಲ ಗೇಮ್ಸ್ನ ಹೋಗಿ ನೋಡ್ತಾ ಇದ್ದೆ.
ಇದು ಕಂಪ್ಲೀಟ್ ಆಯಿತಾ ಅದು ಕಂಪ್ಲೀಟ್ ಆಯಿತಾ ಅಂತ. ಆ್ಯಂಡ್ ನಮ್ಮ ಹತ್ರ ಇದ್ದಿದ್ದು 2 ಗೇಮ್ಸ್ ಪೆಂಡಿಂಗು, ಒಂದು ಜೇಂಗಾ ಮತ್ತು ಇನ್ನೊಂದು ಬಾಲಿಂಗ್ ಪಿನ್. ಅದು ತಿಪ್ಪರ್ಲಾಗ ಹಾಕಿದ್ರು ನಾವು ಅದನ್ನು ಗೆಲ್ಲೋಕ್ಕಾಗ್ತಾ ಇರಲಿಲ್ಲ, ಕೊನೆಗೂ ಗೆಲ್ಲಿಲ್ಲ. ನಾನು ಫಾರ್ಚೂನ್ ಕುಕ್ಕಿ ತೊಗೊಂಡಿದ್ದೀನಿ, ತಿನ್ನು ನೋಡೋಣ ಏನಿರುತ್ತೆ. ಲೈವ್ ವರ್ಟಿಕಲಿ, ಲೈವ್ ಬೋಲ್ಡ್ಲಿ, ಅಡ್ವೆಂಚರ್ ಅವೇಟ್ಸ್ ಅಂತ. ನಮ್ಮ ಮಮ್ಮಿನೂ ಟ್ರೈ ಮಾಡ್ತಾರೆ, ನೋಡೋಣ ಅವ್ರಿಗೆ ಏನಿರುತ್ತೆ. ವೇಫರ್ ನ್ಯೂ ಡೈಮೆನ್ಷನ್ಸ್, ನ್ಯೂ ಫ್ಯಾನ್ಸ್, ವರ್ಟಿಕಲ್ ಲೈವ್ ಇಸ್ ಯುವರ್ ನೆಕ್ಸ್ಟ್ ಮೂವ್. ವರ್ಟಿಕಲ್ ಲೈವ್ ಮಾಡ್ತಾ ಇರಿ ಅಂತ. क्या है फॉर्चून कुकी में? लाइव वर्टिकली, लाइव बोल्डली, एडवेंचरस, एडवेंचर अवॉइड ಸೇಮ್ ಆಯ್ತಾ? ಓಕೆ, ನಮ್ಮ ಟೀಮ್ ಅವ್ರು ಗೆದ್ದವ್ರೆ, ಅವಶ್ಯಕತೆ ಏನಿಲ್ಲ. ನಮ್ಮ ಮಮ್ಮಿ ಸುಮ್ಮನೆ ಟ್ರೈ ಮಾಡಕ್ಕೆ ಆಡ್ತವ್ರೆ. ಗೀತಾ ಎಷ್ಟು ಸ್ಟ್ರಾಂಗ್ ಇದೆಯಾ ಅಂತ ಹಿಂಗೆ ತೋರ್ಸೋದು ನೀನು. ಗೋ ಬಾಬಾ. ಓ ಇದು ಪರವಾಗಿಲ್ಲ. ಮೂರು ನೋಡ್ಕೊಂಡು ಆಡು. ಒಳಗಡೆ ಹೋಗ್ಬೇಕಮ್ಮ. ಯಾರು ಅವ್ರ ಮೇಲೆಲ್ಲ ಹೊಡಿತೀಯಲ್ಲ, ಯಾಕೆ? ಅವಾಗ್ಲಿಂದ ಬಂದಿದ್ದ ಟಾರ್ಗೆಟ್ ಇವಾಗ ಬರ್ತಾ ಇಲ್ಲ. ಬಿಡು, ಸಾಕು ಹೋಗ್ಲಿ ಬಿಡು. ಬಾ, ಕೈ ನೋವು ಬರುತ್ತೆ. ಗೊತ್ತಿಲ್ಲ, ನೋಡೋಣ ಇದೇನು ಹೇಳಿ. ಆ್ಯಂಡ್ ನಾವು ಗೆಲ್ಲಕ್ಕಾಗಲಿಲ್ಲ, ಅಷ್ಟು ಕಷ್ಟಪಟ್ಟರು. ಎನಿವೇಸ್ ಬೇರೆ ಟೀಮ್ ಗೆಲ್ತು. ಆ್ಯಂಡ್ ನಮ್ಮನ್ನ ಮತ್ತೆ ಇಲ್ಲಿ ಗ್ಯಾದರ್ ಮಾಡಿದ್ರು, ಯಾಕಂದರೆ ನಮಗೊಂದು ಐ ಥಿಂಕ್ 40 ಮಿನಿಟ್ಸ್ ಏನೋ ಕೊಟ್ಟಿದ್ರು ಗೇಮ್ ಆಡೋಕ್ಕೆ. ಅದಾದಮೇಲೆ ಇವಾಗ ಬಿ ಪ್ರಾಗ್ ಅವ್ರು ಬರ್ತಾಯಿದ್ದಾರೆ ನಮಗೋಸ್ಕರ ಪರ್ಫಾರ್ಮ್ ಮಾಡೋಕ್ಕೆ. ಅವ್ರದ್ದು ಹೊಸ ಸಾಂಗ್ ಬೇರೆ ರಿಲೀಸ್ ಆಗಿದೆ, ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಯು ಹ್ಯಾವ್ ಟು ಲಿಸನ್ ಟು ದಿಸ್, ಐಲ್ ಕೀಪ್ ಇಟ್ ರಾ. Captured hearts in Punjab and he is an international sensation now. He began his journey in 2010. His compositions have resonated with millions and he has delivered many chart-topping hits. Talking about some of his achievements, he has earned prestigious BTC Best Music Director Award. He conquered Bollywood with the national award-winning song Teri Mitti. Man Bariya, Filhal, Sari Duniya Jala Denge are my personal favorites. Today we will experience the magic of his latest release, Mukke Payasi. आप सबने वीडियो देखा, right? Let's give a huge round of applause for the man who has taken music world by storm, the one and only B Praag. तालियां बजाते रहो. I think sir call पे, so we'll do that line again. तब तक रुको. Yes, he's here. A huge round of applause for B Praag sir. Can we have a mic for him? Thank you very much. Thank you very much. कैसे हैं आप सब? Thank you very much. रूम में 150 के ऊपर लोग हैं और वर्चुअली हमारे साथ 300 लोग जुड़े हुए हैं. We want to say hi to them. आप वेव कर सकते हैं. कैसे हो जी सब? पाजी प्लीज हैव अ सीट. ಓಕೆ ಗೈಸ್, ಇವರು ಬಿ ಪ್ರಾಕ್ ಅಂತ. ಇವರು ಎಷ್ಟೊಂದು ಫೇಮಸ್ ಹಾಡು ಹಾಡಿದ್ದಾರೆ, ನೀವು ಗೆಸ್ ಮಾಡಿ ಯಾವ್ದಿರ್ಬೋದು ಅಂತ. ಆ್ಯಂಡ್ ಇವಾಗ ಅವ್ರು ನಮಗೆ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನಮ್ಮ ಮಮ್ಮಿ ಅಂತೂ ಒಂದು ಹಾಡು ಕೇಳಿಲ್ಲ ಅವ್ರದ್ದು. ನೋಡೋಣ ಈಗ. अजी इन द मीन टाइम इफ यू कैन टेल अस कौन-कौन से गाने परफॉर्म होंगे, आप सरप्राइज रख रहे हो. ಸರ್ಪ್ರೈಸ್ ಅಂತ ಯಾವ ಹಾಡು ಆಡ್ತಾರೆ ಅನ್ನೋದು ಸರ್ಪ್ರೈಸ್. ಅವ್ರು ಅಷ್ಟು ಒಳ್ಳೊಳ್ಳೆ
ಫೇಮಸ್ ಹಾಡುಗಳು ಆಡಿದ್ದಾರೆ. हो मुके पैसे ये समझ के बैठे प्यार मेरे को तो मैं मजाक समझ के बैठे मैं सब समझ लिया तू जरा के समझ के बैठे कि तू वक्त नहीं दिंदा मैनू अज कर दो पर्दा तेन पता नहीं इश्क विच चलदा मैंने तो हो सकता रब दे पैरी पहचानदी तेरी जगह ते जाती मौत मैनू ले जाती जो तू न भी मांगेंगे वो दहलीज नहीं होती रब नाम की यार यहाँ कोई चीज नहीं होती रब उन्हों खोले हो जेड़ा होवे जाने तो प्यारा वे तू मैनू छड़ जाना वेखना लगदा है यारा मैं थो तेरा मन परया चाहे जान मेरी रहे न रहे मेरी जमी महबूब मेरी नस नस में तेरा इश्क है ठिकाना पड़े कभी रंग तेरा जिस्मों से निकल के खून कहे कि तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू वो तेरी नदियों में बह जावा तेरे खेतों में लहराए इतनी सी है दिल की आरज़ू वो तेरी मिट्टी में मिल जावा गुल बन के मिल जावा इतनी सी है दिल की आरज़ू. Thank you, Ishita. Thank you. Yeah. Yay! Thank you everyone. अभी और भी काम कराऊंगी कोई बात नहीं अभी रुको ये पहला ही हुआ अभी मैं ಗೈಸ್ ಇವಾಗ ನಾವು ರಿಫ್ರೆಶ್ಮೆಂಟ್ ಅಂತ ಬಂದಿದ್ದೀವಿ. ಇಲ್ಲಿದೆ ತಿರಮಿಸು, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಬಾಟಲ್, ಫ್ರೂಟ್ ಫೆಟಿಲಿ, ಸಮೋಸ ಮತ್ತು ಅದೇನೋ ಶೇಕ್ ಅಂತ ಮತ್ತು ಟಾಟ್ಸ್ ಇದೆ ಆ್ಯಂಡ್ ಟೀ ಕಾಫಿ ಎಲ್ಲ ಅಲ್ಲಿದೆ. ಬರ್ತಾರೆ ನಾಚಿ. ಓಕೆ ಗೈಸ್, ಇವಾಗ ಈ ಪ್ಲೇಸ್ಗೆ ಬಾಯ್ ಬಾಯ್ ಹೇಳಿ ಹೊರಡುವಂಥ ಟೈಮ್. ಅಮ್ಮ ಹೆಂಗಿತ್ತು ಇವೆಂಟು? ಸಖತ್ ಎಂಗೇಜಿಂಗ್ ಆಗಿತ್ತು, ಗೊತ್ತಾಗಿಲ್ಲ. ಆ್ಯಂಡ್ ಇಷ್ಟು ದೂರ ಬಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಏನಿದ್ದೀವಿ ನಮ್ಗೆ ಯಾರು ಗೊತ್ತಿಲ್ಲ, ಯಾರಂದರೆ ನನ್ನ ಮ್ಯಾನೇಜರ್ ಇಶಿತಾ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ ನಮಗೆ. ಸೊ ನಮ್ಗೊಂದು ಸ್ವಲ್ಪ ತಲೆ ಗೋಟಿ ಗಲೀಜೆಲ್ಲ ಬಂದುಬಿಡ್ತು. ಬಟ್ ದೆನ್ ಅದಾದಮೇಲೆ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರ ಜೊತೆ ಕನೆಕ್ಟ್ ಆಗಿ ಎಲ್ಲನೂ ಫಾಲೋ ಮಾಡಿ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಬಿ ಪ್ರಾಕ್ ಅವರ ಲೈವ್ ಕಾನ್ಸರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮಿಕ್ಕಿದ ಹೋಟೆಲ್ಗೆ ಹೋಗಿ ಮಾತಾಡೋಣ, ತುಂಬ ಸುಸ್ತಾಗಿದೆ, ಬನ್ನಿ ಹೋಗೋಣ. ಗೈಸ್, ನಾನು ಬಂದಾಗ ನಿಮಗೆ ಪ್ರಾಪರ್ ಟೂರ್ ಕೊಡೋಕ್ಕಾಗಿಲ್ಲ, ಗೂಗಲ್ ಆಫೀಸ್ ಎಂಟ್ರೆನ್ಸ್ದು. ಸೊ ನೋಡಿ, ಇದು ರಿಸೆಪ್ಷನ್. ಎಂಟರ್ ಆದರೆ ಇದು ರಿಸೆಪ್ಷನ್. ಆ್ಯಂಡ್ ಇಲ್ಲಿ ಎಲ್ಲ ಒಂಥರ ಸಿಟಿಗಳದ್ದು ನೇಮ್ ಹಾಕಿದ್ದಾರೆ, ಅಹಮದ್ನಗರ್, ಸೂರತ್, ಪುಣೆ ಆ ಥರ. ಯಾ, ನಾವು ಅಲ್ಲೊಂದು ಫೋಟೋ ತೊಗೊಂಡು ಇವಾಗ ಹೊರಡೋಣ. ಗೈಸ್, ನಾನು ಎಂಟರ್ ಆಗಿ ಒಳಗಡೆ ರಿಸೆಪ್ಷನ್ ಎಲ್ಲ ತೋರಿಸ್ತೀನಿ ನಿಮಗೆ. ಬಟ್ ಆಚೆ ಕಡೆಯಿಂದ ಗೂಗಲ್ ಆಫೀಸ್ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸೇ ಇಲ್ಲ. ದ ಹೋಲ್ ಬಿಲ್ಡಿಂಗ್ ಇಸ್ ಸೋ ರಸ್ಟಿಕ್, ಒಂಥರ
ಹಳೇ ಕಾಲದ ಬಿಲ್ಡಿಂಗ್ಗಳು ಹೇಗಿರುತ್ತಲ್ಲ ಆ ಥರ ಮಾಡಿದ್ದಾರೆ. ಬನ್ನಿ ನಿಮಗೆ ಫುಲ್ ಬಿಲ್ಡಿಂಗ್ ತೋರಿಸ್ತೀನಿ. ಇದಕ್ಕೆ ಫುಲ್ ತೋರಿಸ್ಬೇಕಲ್ಲ, ಏನು ಮಾಡೋದು, ಅಷ್ಟಿಂದ ಹೋಗ್ತಾ ಇದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ಇಷ್ಟು ವರ್ಷ ವರ್ಕ್ ಮಾಡ್ತೀವಿ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಎಲ್ಲರಿಗೂ ಇರುತ್ತೆ. ಇಟ್ ಈಸ್ ಆರ್ ಡ್ರೀಮ್. ಒಂದು ದಿನನಾದರೂ ಗೂಗಲ್ ಆಫೀಸ್ ಒಳಗಡೆ ಹೋಗಬೇಕು, ಗೂಗಲ್ ಹೆಂಗಿರುತ್ತೆ ನೋಡಬೇಕು. ನಾನು ಅಚಾನಕ್ಕಾಗಿ ಒಂದು ಕರೆಕ್ಟಾಗಿ ತೆಗಿತಾ ಇದ್ದೀವಿ, ಅಚಾನಕ್ಕಾಗಿ ಒಂದು ವ್ಲಾಗ್ನ ನೋಡಿದೆ ಯೂಟ್ಯೂಬ್ನಲ್ಲಿ. ಅವರು ಗೂಗಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಗೂಗಲ್ ಆಫೀಸ್ ಹೇಗಿದೆ ಟೂರ್ ಮಾಡ್ತೀನಿ ಅಂತ. ಅವತ್ತಿಂದ ನನಗೆ ಒಂದು ಸಲ ನಾನು ಗೂಗಲ್ ಆಫೀಸ್ಗೆ ಹೋಗಬೇಕು ಅಂತ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೋಗಿದ್ದು ಬ್ಯಾಂಗ್ಳೂರಿನಲ್ಲಿ. ಅಲ್ಲಿ ಹೋಗಿ ನಾನು ಕಾಲಿಡ್ಬೇಕಾದ್ರೆ ಅಂದ್ಕೊಂಡೆ ಪ್ರತಿ ಸಲ ಇಲ್ಲಿಗೆ ಬರೋಂಗೆ ಆಗ್ಲಪ್ಪ ಅಂತ. ಬಟ್ ಅಲ್ಲಿ ಇಲ್ಲದೆ ಬೇರೆ ಗೂಗಲ್ ಆಫೀಸಿಗೆ ಬಂದಿದ್ದೀವಿ. ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಅಂದರೆ ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ಗೂಗಲ್ ಆಫೀಸ್ ನೋನ್ ಫಾರ್ ಊಟ ಅವ್ರಿಗೆ, ಅದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳೋದು ಕೇಳಿದ್ವಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ ತಕ್ಷಣ ಬಿಂದು ಎಲ್ಲರೂ ಆಲ್ರೆಡಿ ನಮ್ಗೆ ಊಟಿಸ್ತಾರೆ, ಗೂಗಲ್ ಊಟ ಚೆನ್ನಾಗಿರುತ್ತೆ ಅಂತ, ನೀವು ಇದೇ ಮಾಡ್ತೀರಲ್ಲ ಅಂತ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ರಿ. ಬಟ್ ಇಟ್ ಈಸ್ ಟ್ರೂ, ಗೂಗಲಲ್ಲಿ ಊಟ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆಫೀಸು. ನಮ್ಮ ಮಮ್ಮಿಗೆ ಇದು ಜಸ್ಟ್ ಬನಾನಾಸ್, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಗೂಗಲ್ ಏನು, ಗೂಗಲ್ ಆಫೀಸ್ ಅಂದರೆ ಏನು, ಅದಕ್ಕೆ ಯಾಕೆ ಇಷ್ಟು ಹೈಪ್ ಇದೆ ಆ್ಯಂಡ್ ಎಷ್ಟು ಪ್ರೆಸ್ಟೀಜಿಯಸ್ ಥಿಂಗ್ ಇಲ್ಲಿಗೆ ಬರೋದು, ಇಲ್ಲಿ ಕೆಲಸ ಮಾಡೋದು, ಅದೆಲ್ಲ ಆಪರ್ಚುನಿಟೀಸ್ ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ನಮ್ಮದು 4 ಟೀಮ್ ಇತ್ತಲ್ವ, ಅದ್ರಲ್ಲಿ ಪರ್ಪಲ್ ಟೀಮ್ ಏನಾಯಿತು, ಅವ್ರಿಗೆಲ್ಲರಿಗೂ ಗುಡಿ ಸಿಕ್ತು. ನಾನು ಒಂದೇ ಕಣ್ಣಲ್ಲಿ ಹೇಳ್ತಾ ಇದ್ದೀನಿ ನನಗೆ ಸಿಕ್ಕಿಲ್ಲ ಅಂತ. ಬಟ್ ದೆನ್ ನನ್ನ ಮ್ಯಾನೇಜರ್ ಇಶಿತಾ ಹೇಳಿದ್ದಾರೆ ದಟ್ ಅವರು ನಮ್ಮ ಅಡ್ರೆಸ್ ಎಲ್ಲ ತೊಗೊಂಡು ನಮ್ಮ ಮನೆಗೆ ಕಳಿಸ್ತೀನಿ ಅಂತ. ಸೊ ಅದೊಂದು ಹೋಪ್ ಇಟ್ಕೊಂಡು ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ, 5 ನಿಮಿಷದಲ್ಲಿ ಬರುತ್ತೆ. ಫಸ್ಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕಾಗಿ ಹೋಗ್ಬಿಟ್ಟಿದೆ ಅಷ್ಟೇ. ಗೈಸ್ ನಾವು ಇವಾಗ ತಾನೇ ಸ್ಟೇ ರೀಚ್ ಆಗಿದ್ದೀವಿ. ಆ್ಯಂಡ್ ಏನು ಉತ್ತರ ಆಡ್ತವ್ರು ನೋಡಿ ನಮ್ಮಮ್ಮ. ಲಿಟ್ರಲಿ ನಾವು 6:15 ಬಿಟ್ಟಿದ್ದು ಗೂಗಲ್ ಆಫೀಸಿಂದ. ಆ್ಯಂಡ್ ಇವಾಗ ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗ್ತಿದೆ. ಈ ಊರು ಟ್ರಾಫಿಕ್ ಅಂತೂ ಯಪ್ಪ, ನಾನು ಬೇಕಾದ್ರೆ ಸೀದಾ ಹೋಗಿ ನರ್ಕದಲ್ಲಿ ಸೆಟ್ಲ್ ಆಗಿ ಎಣ್ಣೆಲಿ ಬೆಂದ್ಬಿಡ್ತೀನಿ. ಈ ಥರ ಟ್ರಾಫಿಕಲ್ಲಿ ನನ್ನ ಕೈಲಿ ಇರೋಕ್ಕಾಗಲ್ಲ. ಹೆಂಗಮ್ಮ ಕೂತಿದ್ದೀವಿ ನಾವು ಕಾರಲ್ಲಿ. ಬೆಂಗಳೂರಲ್ಲಿ ಏನಾದ್ರು ಈ ತರ ಟ್ರಾಫಿಕ್ ಆದ್ರೆ ಮನೆಯಿಂದ ಈಚೆನೆ ಬರಲ್ಲ. ನಾವು ಊರು ಬಿಟ್ಬಿಡ್ತೀನಿ. ನಾನು ಊರು ಬಿಟ್ಬಿಡ್ತೀನಿ. ನಾನಂತೂ ಬೆಂಗಳೂರಲ್ಲಿ ಇರಲ್ಲ, ಯಾವುದೋ ಒಂದು ಕಾಡಲ್ಲಿ ಒಂದು ಮೂಲೆ ಇರ್ತೀನಿ. ನೀವೆಲ್ಲ ನಾನು ಅಲ್ಲೇ ಬಂದು ನೋಡ್ಬೇಕಾಗತ್ತೆ. ಸೊ ಅಷ್ಟು ಕೆಟ್ಟೋ ಟ್ರಾಫಿಕ್ ಇಲ್ಲಿ. ಇವಾಗ ನಂಗೆ ನಾಳೆ ಬಗ್ಗೆನೇ ಭಯ ಆಗ್ತಾ ಇರೋದು. ನಾಳೆ ನಾವು ಆದ್ರೂ ನಾನು ಬರೀ 4 ಪ್ಲೇಸಸ್ ಹೋಗ್ಬೇಕಂತ ಇಟ್ಕೊಂಡಿರೋದು. ನಾನೇನು ದೊಡ್ಡ ಐಟಿನರಿ ಏನು ಮಾಡಿಲ್ಲ. ನಮಗೆ 8 ಗಂಟೆಗೆ ಫ್ಲೈಟ್ ಇದೆ. ಅಂದರೆ ನಾವು ಒಂದು 6 ಗಂಟೆ ಅಷ್ಟರಲ್ಲಿ ಏರ್ಪೋರ್ಟಲ್ಲಿ ಇರಬೇಕು. ಈ ಸ್ಪೈಸ್ ಜೆಟ್ ಬೇವರ್ಸಿಗಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೆನ್ನೆನೂ ಹಂಗೆ ಮಾಡಿದ್ರು. ಅದೇ ನೆನ್ನೆ ಕ್ಯಾನ್ಸಲ್ ಮಾಡಿದ್ರಲ್ಲ, ಹಂಗೇನಾದರೂ ಕ್ಯಾನ್ಸಲ್ ಮಾಡಿದ್ರೆ ನಾನು ಮತ್ತೆ ಯೂಟ್ಯೂಬ್ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಟಿಕೆಟ್ ಬುಕ್ ಮಾಡಿಸ್ಬೇಕು. ಆ್ಯಂಡ್ ಎಷ್ಟೊಂದು ಜನಕ್ಕೆ ಕ್ವೆಶನ್ ಇರುತ್ತೆ, ಯೂಟ್ಯೂಬ್ ಅವರೇ ಕರ್ಸ್ಕೊಂಡ್ರ ಅಥವಾ ನಾವೇ ಬಂದ್ವಾ ಅಂತ. ಅವರೇ ಇನ್ವೈಟ್ ಮಾಡಿ ಅವರೇ ಟಿಕೆಟ್ ಬುಕ್ ಮಾಡಿ ಕೊಟ್ಟಿದ್ದು. ಬಟ್ ನಾವು ಸ್ಟೇ ಮಾಡ್ತೀವಿ ಅನ್ನೋದಕ್ಕೆ ಈ ಸ್ಟೇದ್ ಮಾತ್ರ ಕಾಸ್ಟ್ ನಾವು ಪೇ ಮಾಡ್ತಾ ಇದ್ದೀವಿ. ಬಟ್ ಫ್ಲೈಟ್ ಟಿಕೆಟ್ಸ್ ಎಲ್ಲ ಅವರೇ ಪೇ ಮಾಡ್ತಿದ್ದಾರೆ. ಗೈಸ್ ತುಂಬ ಖುಷಿ ಆಯಿತು ಇವತ್ತು. ಇವತ್ತಿನ ಉಗ್ರ ಬೆಳೆಸ್ಬಿಟ್ರು ನಮ್ಮಮ್ಮ. ಇವತ್ತಿನ ಇವೆಂಟು ವಾಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂದ್ಕೊಳ್ಳಿ. ಆ ಗೂಗಲ್ ಆಫೀಸಲ್ಲಿ ಇದ್ದಿದ್ದು ಆ್ಯಂಡ್ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ ನಾವು. ಯಾರೂ ನಮಗೆ ಗೊತ್ತಿರಲಿಲ್ಲ, ಅದು ಬೇರೆ ವಿಷಯ. ಬಟ್ ಕನ್ನಡದಲ್ಲಿ ನಾವಿಬ್ಬರೇ ಬಂದಿದ್ದು ಕರ್ನಾಟಕದಿಂದ. ಆ್ಯಂಡ್ ಒಬ್ಬರು ತಮಿಳವ್ರು ಬಂದಿದ್ರು ರಾಮೇಶ್ವರಮಿಂದ. ಅದು ಬಿಟ್ಟರೆ ಮಿದ್ದವ್ರು ಎಲ್ಲ ಹಿಂದಿಯವರು, ಎಲ್ಲರೂ ದೂರದಿಂದ ಬಂದಿರೋರೆ. ಒಬ್ಬರು ರಾಜಸ್ಥಾನಿಂದ ಬಂದಿದ್ದಾರೆ, MP ಇಂದ ಬಂದಿದ್ದಾರೆ, ಜೈಪುರಿಂದ ಬಂದಿದ್ದಾರೆ, ಋಷಿಕೇಶಿಂದ ಬಂದಿದ್ದಾರೆ. ತುಂಬ ಕಡೆಯಿಂದ ಬರೀ ಹಿಂದಿಯವರೇ ಬಂದಿದ್ರು. ಆ್ಯಂಡ್ ಬಿಸಾಕ್ಬೇಡ ಅದು ಹಾಂ ಸೇವ್ ಮಾಡೋಣ ಅಂತ ಬ್ಯಾಂಡು. ಫಸ್ಟ್ ಟೈಮ್ ಅಲ್ವಾ ನಮ್ಮ ಮಮ್ಮಿನೂ ಅಟೆಂಡ್ ಮಾಡಿರೋದು. ಸೊ ಇದನ್ನು ಸೇವ್ ಮಾಡೋಣ, ಫ್ರೇಮ್ ಹಾಕಿ ಸಿಟ್ಬಿಡೋಣ ಏನಂತೆ. ಎನಿವೇಸ್ ಗೈಸ್, ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ನಾವು ಸ್ಟ್ಯಾಂಡರ್ಡ್ ರೂಮ್ ಬುಕ್ ಮಾಡಿದ್ವಿ. ಬಟ್ ಅದೇನೋ ಅವ್ರು ನಮ್ಮ ಮೇಲೆ ಫುಲ್ ಲವ್ ಆಗಿಬಿಟ್ಟು ಡಿಲೆಕ್ಸ್ಗೆ ನಮಗೆ ಅಪ್ಡೇಟ್ ಮಾಡಿಕೊಡ್ಸಿದ್ದಾರೆ. ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ. ಆ್ಯಂಡ್ ಇಲ್ಲೆಲ್ಲೂ ನಾವು ಕ್ಯಾಬಲ್ಲಿ ಬರಬೇಕಾದ್ರೆ ನೋಡಿದ್ವಿ, ಎಲ್ಲೂ ರೆಸ್ಟೋರೆಂಟ್ ಇಲ್ಲ ಅಲ್ವಾ, ತುಂಬ ದೂರ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಊಟ ಸಿಗುತ್ತಂತೆ. ಸೊ ಇಲ್ಲೇ ಆರ್ಡರ್ ಮಾಡ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಫೆ ಫ್ರೀ ಇರುತ್ತೆ. ಸೊ ಚಿಕ್ಕದಾದ ಪುಟ್ಟದಾದ ರೂಮ್ ಟೂರ್ನ ನಿಮಗೆ ಕೊಡ್ತೀನಿ. ಸ್ಟ್ಯಾಂಡರ್ಡ್ ರೂಮ್ ಅಂದರೆ ಇದಕ್ಕಿಂತ ಚಿಕ್ಕ ಗೊತ್ತಿಲ್ಲ ಇಲ್ಲಿನ ಪ್ರಕಾರ ಅದೇನಿರುತ್ತೆ ಅಂತ. ಕೆಲವೊಂದು ಕಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬೇರೆ ಇರುತ್ತೆ. ಸೊ ಇದೊಂದು ಬಾಗಿಲು ಆಲ್ರೆಡಿ ಎಷ್ಟು ದೊಡ್ಡ ಶಿಲ್ಕ ಆಯ್ತು ಇದಕ್ಕೆ. ಆ್ಯಂಡ್ ಎಂಟರ್ ಆಗ್ತಾ ಇದ್ದಂಗೆ ಈ ಬೆಡ್ಡು, ನಮ್ಮ ಮಮ್ಮಿ ಕೂತ್ಕೊಂಡಿದ್ದಾರೆ. ಇಲ್ಲೊಂದು ಮಿರರ್ ಇದೆ, ಇಲ್ಲಿ ನಾನು ಕಾಣ್ತಿದ್ದೀನಿ. ಇಲ್ಲೊಂದು ಗಣಪನ ಫೋಟೋ ಇದೆ. ನಾಳೆ ಹಬ್ಬ. ಆ್ಯಂಡ್ ಇಲ್ಲಿ ಒಂದು TV ಇದೆ. ಓಹೋ ನಮ್ಮಮ್ಮ ತೂರಾಡ್ತಾರೆ ನೋಡಿ.
ಇಲ್ಲೊಂದು ಲಗೇಜ್ ಇಟ್ಟಿದ್ದೀವಿ ನಾವು. ಆ್ಯಂಡ್ ಇಲ್ಲೊಂದು ಕಬೋರ್ಡ್ ಇದೆ ಖಾಲಿ. ಆ್ಯಂಡ್ ಇಲ್ಲಿ ನಮಗೆ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಟ್ಟಿದ್ದಾರೆ. ಓಹ್, ವಾಶ್ರೂಮ್ ಎಷ್ಟು ನೀಟಾಗಿದೆ. ನಂಗೆ ವಾಶ್ರೂಮ್ಸ್ ನೀಟಾಗಿ ಇದ್ಬಿಟ್ಟು ಬಿಸಿ ಬಿಸಿ ನೀರು ಬಂದುಬಿಟ್ರೆ ಇನ್ನೇನು ಬೇಡ, ಜೀವನ ಸಾರ್ಥಕ. ನಾನು ಕಾಶಿಲಿದ್ದಾಗಲೂ ಅಷ್ಟೇ, ಏನಿಲ್ಲ ಅಂದ್ರೂ ಬಿಸಿ ಬಿಸಿ ನೀರು ಬರ್ತಾಯಿತ್ತು ಎನಿ ಟೈಮ್. ನಾನು ಫೋಟೋಶೂಟಿಗೆ 4 ಗಂಟೆಗೆಲ್ಲ ಎದ್ದೋಗಿದ್ದೀನಲ್ಲ, ಅವಾಗೆಲ್ಲನೂ ಅಷ್ಟೇ ಬಿಸಿ ಬಿಸಿ ನೀರು ಬರೋದು. ನಾನಂತೂ ಲಾಸ್ಟ್ ಮಂಡೆಯಿಂದ ಸ್ಟಾರ್ಟ್ ಮಾಡಿರೋದು ಗೈಸ್. ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಹಂಗಂತ ಡೈಲಿ ಬ್ಲಾಗೆಲ್ಲ ಕೇಳಿಬಿಡಿ, ನನ್ನಲ್ಲಿ ಆ ಶಕ್ತಿ ಇಲ್ಲ. ಬಟ್ ಎವ್ರಿ ಡೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಮಾಡೋದು ಸಾಯಂಕಾಲ ಆಗ್ತಾಯಿದ್ದಂಗೆ ಎಲ್ಲ ಫೈಲ್ಸ್ನೂ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡೋದು, ತಿರ್ಗಾ ನಾಳೆ ಬೆಳಗ್ಗೆ ಬ್ಲಾಗ್ ಮಾಡೋದು, ಇದೇ ಮಾಡ್ತಾಯಿದ್ದೀನಿ ನಾನು ಇನ್ನೂ ಎಡಿಟಿಂಗಿಗೆ ಕೈಯೇ ಹಾಕಿಲ್ಲ. ಸೋಮವಾರನೇ ನಾನು ಕೈ ಹಾಕೋದು. ನಾನು ಹೇಳ್ಬಿಟ್ಟಿದ್ದೀನಿ ನಮ್ಮ ಮಮ್ಮಿಗೆ, ಸಂಡೇ ಮಾತ್ರ ನೀನು ನನ್ನನ್ನು ಎಬ್ಬರಿಸಲೇ ಬೇಡ. ನಾನು ಊಟ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮುಖ ತೊಳೆದಿಲ್ಲ ಅಂದ್ರೂ ಪರವಾಗಿಲ್ಲ. ಅದೇನೇ ಹೇಳ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗಕ್ಕೆ ಎದ್ದೇಳ್ತೀನಿ. ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ತಿನ್ಬಿಟ್ಟು ಮನ್ಕೋಬಿಡು ಅಂತ ಎಬ್ಬರಿಸ್ತಾರೆ. ಅದನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಾಳಿ ತೊಗೊಂಡು ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಓಕೆ, ಸ್ವಲ್ಪ ಫ್ರೆಶನ್ ಅಪ್ ಆಗಿ ರೆಸ್ಟ್ ಮಾಡಿ ಊಟ ಆರ್ಡರ್ ಮಾಡಿ ಅದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ನೀನ್ ಯಾಕಕ್ಕ ಥ್ಯಾಂಕ್ ಯು ಹೇಳ್ತಾ ಇದೀಯ? ಅದಕ್ಕೆ ಅವ್ರ ಅಕ್ಕ ಖುಷಿ ಪಡ್ತಾವಳಲ್ಲ, ಅದಕ್ಕೆ ಅವಳಿಗೂ ಖುಷಿ ಆಗುತ್ತೆ. ಹಾ, ಓ ಹಂಗೆ. ಇಲ್ಲಿ ನಮ್ಮ ಆಂಟಿ ಜೊತೆ ವೀಡಿಯೋ ಕಾಲಲ್ಲಿ ನಮ್ಮ ಮಮ್ಮಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿದಾಗ ನಮ್ಮ ಆಂಟಿ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನಮ್ಮ ಮಮ್ಮಿನ ಫ್ಲೈಟಲ್ಲಿ ಕರ್ಕೊಂಬಂದಿದ್ದಕ್ಕೆ. ಇಟ್ ಇಸ್ ಸಚ್ ಅ ಸ್ವೀಟ್ ಮೂಮೆಂಟ್. ಐ ಹ್ಯಾಡ್ ಟು ರೆಕಾರ್ಡ್ ಇಟ್. ಗೈಸ್, ನಮ್ಮ ಊಟ ಬಂದಿದೆ. ವಾಟ್ ಯು ಆರ್ಡರ್ಡ್ ವಾಸ್ ಅ ಮಿನಿ ಥಾಲಿ, ಬರೀ ಚಪಾತಿ. ಯಾಕೆಂದರೆ ಇಲ್ಲಿ ರೈಸು ಬಾಸ್ಮತಿ ಯೂಸ್ ಮಾಡ್ತಾರೆ ಆ್ಯಂಡ್ ನಮಗೆ ಬಾಸ್ಮತಿ ಆಗಿ ಬರಲ್ಲ. ಬಾಸ್ಮತಿ ರೈಸ್ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ. ನಮ್ಮ ಮಮ್ಮಿಗೆ ಏನಂತಾನೆ ನಂಗೆ ಅರ್ಥ ಆಗಲ್ಲಪ್ಪ. ಏನಾದ್ರು ಒಂದು ಕಂಪ್ಲೇಂಟ್ ಇಲ್ಲ ಅಂದರೆ ಅರ್ಥನೇ ಆಗಲ್ಲ. ಸಗ್ಲ ಹಾಕ್ಸವ್ರೆ, ಅದ್ರ ಮೇಲೆ ಕುತ್ಕೊಂತಿಲ್ಲ ಎಮ್ಮೆ ಥರ. ಪ್ಲೇಟ್ ಸುಮ್ಮನೆ ನಂಗೆ ನಿಮ್ಮದೇ ಆಗಿರಕ್ಕೆ ಬಿಡಮ್ಮ ನೀನು. ಒಯ್ತದಲ್ಲ, ಒಯ್ತದು ಗಲೀಜಾಗುತ್ತೆ ಅಂತ. ಗೀಸ್, ನಿಮಗೆ ನಾನು ಇನ್ನೂ ಒಂದು ತೋರಿಸಿದ್ರೆ ನೀವಂತೂ ನನ್ನ ನೆಕ್ಸ್ಟ್ ಲೆವೆಲಾಗಿ ಜಡ್ಜ್ ಮಾಡ್ತೀರಾ. ನಾವು ಮಜ್ಜಿಗೆನೂ ಆರ್ಡರ್ ಮಾಡಿದ್ದೀವಿ ನೋಡಿ, ಬಿಕಾಸ್ ವಿ ಆರ್ ವೆರಿ ವೆರಿ ಹೀಟ್ ಆಗಿಬಿಟ್ಟಿದೆ. ಈಗ ನಾವೇನು ಬೇಕೋ ಒಂದಿದ್ದೀವಿ, ಗೂಗಲ್ ಇರೋಕ್ಕಿಲ್ಲ. ಡೆಸರ್ಟ್ ಗೈಸ್, ಅದೇ ನಮಗೆ ಡೆಸರ್ಟ್ ಚೆನ್ನಾಗಿ ತಿನ್ಸುತ್ತಲ್ಲ, ಬಿಸಿ ಬಿಸಿ ಬಿಸಿಲೇ ತಿನ್ಕೊಂಡು ಮೆಣಸಿನ್ಕಾಯಿ ಬರಕ್ಕೆ ಈರುಳ್ಳಿ ತಿನ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ. ನೀನು ತಿನ್ನು, ನೀನು ತಿನ್ನು ಫಸ್ಟು. ಪುಡೇಶ್ವರಿ ಕಾಪಾಡಪ್ಪ. ಚೆನ್ನಾಯ್ತು, ಪರವಾಗಿಲ್ಲ. ನೋಡಿದ್ರೂ ಡಿಲಿಷಿಯಸ್ ಆಗಿ ಅನಿಸ್ತಾ ಇದೆ. ತಿಂದುಬಿಟ್ಟು ಆಮೇಲೆ ನಾವು ಸಿಗ್ತೀವಿ ನಿಮಗೆ.